ನೀತಿ. ನಿನ್ನ ದೇವರು ಕಷ್ಟಪಟ್ಟರೆ ನೀತಿಯನ್ನು ಕೊಟ್ಟಿದ್ದಾನ, ಉಚಿತವಾಗಿ ನೀತಿಯನ್ನು ಕೊಟ್ಟಿದ್ದಾನ? ಕೃಪೆಯಿಂದ ಹೊಂದಿಕೊಂಡಿದ್ದೀಯಾ, ಇಲ್ಲವಾದರೆ ನಾವೇನಾದ್ರೂ ಕೆಲಸ ಮಾಡಿ ಹೊಂದಿಕೊಂಡಿದ್ದೇವಾ? ಕೃಪೆಯಿಂದ ಹೊಂದಿಕೊಂಡಿದ್ದಿ. ಈಗ ಫ್ರೀಯಾಗಿ ಕೊಟ್ಟಿದ್ದಕ್ಕೆ ನಮ್ಗೆ ಸ್ವಲ್ಪ ಬೆಲೆ ಇರುವುದಿಲ್ಲ. ಮೋಶೆಗೆ ಮೊದಲನೇದಾಗಿ ಆತನೇ ಬರೆದು ಕೊಟ್ಟನು. ಮೊದಲ 10 ಆಜ್ಞೆಗಳು ಮೋಶೆ ಹಿಡ್ಕೊಂಡಿದ್ದಾನೆ. ಕೆಳಗಿಳಿದನು. ಕೆಳಗಿಳಿದಾಗ ಅವರೆಲ್ಲ ಆತನಿಗೆ ಇಷ್ಟವಿಲ್ಲದ ಕೆಲಸ ಮಾಡಿದರು. ಬೈಬೋದಲ್ಲ, 2 ಮಾತು ಮಾತಾಡಬಹುದಲ್ಲ. 2 ಹಲಿಗೆಗಳನ್ನು ಪಕ್ಕದಲ್ಲಿಟ್ಟು ಅಹರೋನ್ ಇದು ಹಿಡಿದುಕೊ ಅಂತ ಹೇಳಿ ಕೊರಡೆಯಿಂದ ಹೊಡೆದು ಕೂಡ ಅರ್ಥವಿದೆ. ಮೇಲೆ ಹೋಗಿ ಬಂದ ನಂತರ ಅವೆರಡನ್ನು ಏನ್ ಮಾಡುತ್ತಿ? ಮುರಿದಾಕ್ ಬಿಡ್ತೀಯಾ? ದೇವರನ್ನು ಗುರ್ತಿಟ್ಕೊಂಡು. ಅದಕ್ಕೆ ಫಲವು ಅಂತ ಹೇಳಿ, ಸ್ವಯಂ ನಿಯಂತ್ರಣ ಅಂತ ಹೇಳಿ, ಬೇರ್ ದ ಫ್ರೂಟ್ ಆಫ್ ಲವ್, ಬೇರ್ ದ ಫ್ರೂಟ್ ಆಫ್ ಸೆಲ್ಫ್ ಕಂಟ್ರೋಲ್. ಯು ಸಿ ದಟ್. ಆಗ ದೇವರೇನು ಹೇಳ್ತಾನೆ? ನಿನಗೆ ಸುಲಭ ಕೊಟ್ಟರೆ ಹೀಗಾಗುತ್ತೆ ಅಂದ್ಬಿಟ್ಟು ಆನಂತರ ಏನ್ ಮಾಡಿದನು? ನೀನೇ ಕೆತ್ಕೊಂಡು, ನೀನೇ ಆ ಕಲೆಗಳಿಂದ ಹಲಿಗೆಗಳನ್ನು ಕೆತ್ಕೊಂಡು ನೀನೇ ಬದುಕು ಅಂತ ಮೋಶೆಗೆ ಸ್ಪೆಷಲ್ ಕೆಲಸವನ್ನು ಕೊಟ್ಟನು. ಆಗ ಮೋಶೆ ಹೊಡೆದಾಕುತ್ತಾನೆ. ಈ ಸಾರಿ ಹೊಡೆದಾಕೋದಿಲ್ಲ. ದೇವರು ಸಭೆ ಕೂಡ ಮೊದಲಾಗಿ ಫ್ರೀಯಾಗಿ ಕೊಟ್ರೆ ಇಷ್ಟು ಫ್ರೀ ಅಂತ ಹಿಡಿಸ್ಕೊಳ್ಳಿಲ್ಲ. ಅದಕ್ಕೆ ನೀವು ಬಹಳ ಕಷ್ಟಪಟ್ಟಂತ ಕೊಡ್ತಾನೆ. ಆದ್ರಿಂದ ಈ ದಿನ ಫ್ರೀಯಾಗಿ ಬಂದಿದ್ದಾನೆ, ಹುಷಾರಾಗಿ ಉಪಯೋಗಿಸಿಕೊಳ್ಳಿ. ಗಾಡ್ ಗಿವ್ಸ್ ಯು ಫ್ರೀ ಅನಾಯಿಂಟಿಂಗ್. ಡೋಂಟ್ ವೇಸ್ಟ್ ಇಟ್. ಕೃಪೆ ಉಚಿತವೇ, ಆತನ ನೀತಿ ಉಚಿತವೇ. ಆದರೆ ಅದು ಆತನ ಶರೀರವಷ್ಟು ಖರ್ಚಾಗಿದೆ. ಆತನ ಕುಮಾರನ ಪರಿಶುದ್ಧ ಪ್ರಾಣವಷ್ಟು ಖರ್ಚಾಗಿದೆ. ಬಹಳ ಅಮೂಲ್ಯನು. ಶಿಲ್ಬೆ ಮೇಲೆ ಮರಣಿಸಿದನು.